ಏನಿದು? ವಾರೆ ವಾ, ಬರ್ಡೇ ಪಾರ್ಟಿದು. ಅಂದ್ರೆ ಹೊಟ್ಟೆ ತುಂಬಾ ಊಟ, ಕೇಕು, ಪೇಸ್ಟ್ರಿ, ಯಮ್ಮಿ ಯಮ್ಮಿ. ಹ್ಯಾಪಿ ಬರ್ಡೇ. ಇರೋ ಮಟ್ಟು ಇರೋ, ಯಾರ್ದು ಬರ್ತಡೆ ಅವ್ರು ಬರ್ಲಿ. ಮೊದ್ಲು ಈ ಅಂಕಲ್ ಜಾನ್ ಯಾರು ಅಂತಾನೆ ಗೊತ್ತಿಲ್ವಲ್ಲೋ. ಬರ್ಲಿ ಇರಪ್ಪ ಅವನು. ನಡಿಯೋ, ಹೋಗಿ ನೋಡೇ ಬಿಡೋಣ. ನಡಿಯಪ್ಪ. ನಾನು ನಿನಗೆ ತುಂಬಾ ದಿವಸದಿಂದ ಹೇಳ್ಕೊಡ್ತಾ ಇದ್ದೀನಿ, ನೀನ್ ಸರಿಯಾಗಿ ಕಲ್ತಿದ್ಯಾ ತಾನೇ? ಕಲ್ತಿದ್ದೆಲ್ಲ ಮುಗೀತು, ಈ ಕಲ್ಸೋ ಸಮಯ ಬಂತು. ಮೋಟು ಪತ್ಲಿನ ನಮ್ಮ ದಾರಿಯಿಂದ ದೂರ ಸರಿಸ್ಬೇಕು ಅಷ್ಟೇ. ಎಂತ ಕವನ ಹೇಳಿದ್ರಿ? ಗಮನ ಇಟ್ಕೇಳ್ರಿ. ಮೋಟು ಪತ್ಲು ಈ ಚೇರ್ ಮೇಲೆ ಸ್ವಲ್ಪ ಹೊತ್ತು ಕೂತಿರ್ಲಿ, ಆಮೇಲೆ ನಮ್ ಕೆಲಸ ಶುರು ಮಾಡೋಣ. ಅವ್ರನ್ನ ಇಲ್ಲಿ ಕಟ್ಟಾಕ್ಬಿಡಿ. ಯೋಚನೆ ಮಾಡ್ರಿ, ಮೋಟು ಪತ್ಲು ಇಬ್ಬರನ್ನು ನಾಯಿ ತರ ನನ್ನ ಬಾಗಿಲಿಗೆ ಕಟ್ಟಾಕ್ಬಿಟ್ಟಿರ್ತೀನಿ. ಮತ್ ನಾವು ದಿನ ಅವರಿಗೆ ಮೂಳೆ ತಿನ್ಸ್ಬೇಕಾಗಿದೆ. ಓಕೆ, ಆಲ್ ದಿ ಬೆಸ್ಟ್. ವೆಲ್ಕಮ್ ವೆಲ್ಕಮ್. ಬನ್ನಿ ಬನ್ನಿ ಮಿಸ್ಟರ್ ಮೋಟು ಪತ್ಲು, ನೀವಿಬ್ರು ನಮ್ಮ ಸ್ಪೆಷಲ್ ಗೆಸ್ಟು. ಎಷ್ಟೋ ವರ್ಷಗಳ ನಂತರ ನಾವು ನನ್ನ ಬರ್ಡೇ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕೇಕ್ ತಿನ್ನೋದಿಕ್ಕೆ ವಿಶೇಷವಾಗಿ ನಿಮ್ಮಿಬ್ಬರನ್ನ ಮಾತ್ರ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಪ್ಲೀಸ್. ನೀವಿಬ್ರು ನಮ್ಮ ಸ್ಪೆಷಲ್ ಗೆಸ್ಟ್ಗಳು, ಕೂತ್ಕೊಳ್ಳಿ. ಈ ಕುರ್ಚಿಗಳು ನಿಮಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇವೆ. ಪ್ಲೀಸ್. ಇವನು ಜಾನ ಕಣ. ನನಗೂ ಹಾಗೆ ಅನಿಸ್ತಾ ಇದೆ ಕಣೋ. ಏನೋ ಸಿಕ್ಕಾಕೊಂಡ್ಬಿಡ್ತೀವಿ ಅನಿಸ್ತಾ ಇದೆ ಕಣೋ. ಹೊಟ್ಟೆ ಹಸಿವಾಗ್ತಿದೆ. ಸಿಕ್ಕಾಕೊಂಡ್ಬಿಟ್ಟ. ಹೇಳಯ್ಯ, ಯಾಕೆ ಮಾರುವೇಷ ಮಾಡ್ಕೊಂಡಿದ್ಯಾ? ನಿಂಗೆ ಏನ್ ಬೇಕು ಅಂತ ಬಗಳು. ಬೇಗ ಹೇಳು. ಈಗ ನೀನ್ ನಿಜ ಹೇಳಿಲ್ಲ ಅಂದ್ರೆ ನಿನ್ ಕೈ ಕಾಲು ಮೂಳೆನ ಮುರಿದು ಊರ್ ಬಾಗ್ಲಿಗೆ ನೇತಾಕ್ಬಿಡ್ತೀವಿ. ನಾನ್ ನಿಮ್ಗೆ ಎಲ್ಲ ಹೇಳ್ತೀನಿ. ಸರಿ, ಬನ್ನಿ, ಎಲ್ಲ ಆರಾಮಾಗಿ ಕೂತ್ಕೊಳ್ಳಿ ಪ್ಲೀಸ್. ಇಲ್ಲ, ನಾವ್ ಕೂತ್ಕೊಳ್ಳಲ್ಲ. ಬೇಕಾದ್ರೆ ನೀನೇ ಕೂತ್ಕೋ. ಇಲ್ಲ ಇಲ್ಲ ಇಲ್ಲ, ಮೊದ್ಲು ನೀವು ನಮ್ ಗೆಸ್ಟ್ ಅಲ್ವಾ? ಮೊದ್ಲು ನೀನ್ ಕೂತ್ಕೋ. ನೀನು ಸರಿ ಸರಿ, ಮ್ಯೂಸಿಕ್ ಕಲ್ಚರ್ ಆಟ ಆಡೋಣ. ಮೊದ್ಲು ಯಾರು ಕೂತ್ಕೋತಾರೆ? ನಂಬರ್ 1 ನೀನ್ ಮ್ಯೂಸಿಕ್ ಹಾಕೋ. ಓಕೆ ಬಾಸ್. ಅಯ್ಯಪ್ಪ, ಅಯ್ಯ, ನಮ್ ಬಾಸ್ ಗೆದ್ಬಿಟ್ರು. ನಮ್ ಬಾಸ್ ಯಾವತ್ತೂ ಸೋಲೋದಕ್ಕೆ ನಾವು ಬಿಡಲ್ಲ ಅಲ್ವಾ ಬಾಸ್? ತಡಿಯೋ ನಿಮ್ಮನ. ಪ್ಲಾನ್ ಎ ಫೇಲ್ ಆದ್ರೆ ಏನಂತೋ, ಪ್ಲಾನ್ ಬಿ ಇದೆಯಲ್ಲ ಇನ್ನೂನು. ಮತ್ತೆ ಜೀವ ಉಳಿಬೇಕು ಅಂದ್ರೆ ಓಡೋ ಪತ್ಲು. ನಾನು ಓಡ್ತಾನೆ ಇದ್ದೀನಪ್ಪ, ನೀನ್ ಬೇಗ ಓಡ್ ಬರೋ. ಓಡಿ ಓಡಿ ಓಡಿ, ಎಲ್ಲಿ ಹೋಗ್ತೀರಾ? ನಿಮ್ಮನ್ನ ಬಿಡಲ್ಲ ಇವತ್ತು, ನೋಡ್ತಾ ಇರಿ. ಆ ಫ್ರೀಜಿಂಗರ್ ಅಲ್ಲಿ ಇನ್ನೂ ಶೂಟ್ ಮಾಡಪ್ಪ. ಇವತ್ತ ರೆಡಿ ಇದ್ದೇನೆ, ಎಲ್ಲದಕ್ಕೂ ರೆಡಿ ಇದ್ದೇನೆ. ಬನ್ನಿ, 1 ತಿಂಗಳಿಂದ ನಾನು ಟ್ರೈನಿಂಗ್ ಪಡ್ಕೊಂಡಿದ್ದೀನಿ. ಬನ್ನಿ. ಈಗ ಮೆಲ್ಟ್ ಆಗುತ್ತೆ. ಐಡಿಯಾ. ಇನ್ನೊಂದು ಕೈ ಇಡಪ್ಪ ಬೆಂಕಿಲಿ. ಓ ಸಾರಿ ಮರ್ತು ಬಿಟ್ಟಿದ್ದೆ. ಥ್ಯಾಂಕ್ ಯು.
ಯಾರು ಕಾಪಾಡಿ. ನನ್ ಪ್ಲಾನ್ ಬಿನೂ ಫೇಲ್ ಆಗ್ಬಿಡ್ತಲ್ಲಪ್ಪ, ಏನ್ ಮಾಡ್ಲಿ? ಪತ್ಲು ಓಡೋ, ಇಲ್ಲಿದ್ರೆ ಇನ್ನು ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ, ಬೇಗ ಓಡೋ. ಈ ಕಡೆ ಬರ. ಐಡಿಯಾ. ಬಸ್ ಅವರಿಬ್ರು ಎಷ್ಟು ಒಳ್ಳೆಯವರು. ನಮಗ್ ಶೆಕೆ ಆಗ್ತಿದೆ ಅಂತ ಗೊತ್ತಾಗಿ ನೋಡಿ ಫ್ಯಾನ್ ನಮ್ಮ ಕಡೆನೆ ತಿರುಗಿಸಿದ್ದಾರೆ. ಒಂದ್ ಸ್ವಲ್ಪ ಹೊತ್ತು ಗಾಳಿ ತಗೊಳ್ಳೋಣ ಬಾಸ್. ಫ್ಯಾನ್ ಗಾಳಿ ಆಮೇಲೆ, ಮೊದ್ಲು ಅವರಿಬ್ಬರು ಗಾಳಿ ತೆಗಿತೀನಿ ಈಗ ನೋಡಿ. ಬಾಸ್, ಈ ಬೆಂಕಿ ಉಂಡೆ ರಿವರ್ಸ್ ಬರ್ತಾ ಇದೆ. ಮೊದ್ಲು ಇಲ್ಲಿಂದ ಬಚಾವಾಗಿ ಓಡಿ. ಮೋಟು, ಆಚೆ ಹೋಗೋದಕ್ಕೆ ಯಾವ್ದಾರು ಒಂದ್ ದಾರಿ ಹುಡ್ಕೋಬೇಕಾ? ಬೇಗ ಬೇಗ ಕೇಕ್ ತಿನ್ಬಿಡೋಣ ಕಣೋ, ತುಂಬಾ ಸಖತ್ತಾಗಿದೆ, ಒಳ್ಳೆ ಟೇಸ್ಟ್. ಆಮೇಲೆ ಮೇಲಕ್ಕೆ ಹೋಗೋ ದಾರಿ ಹುಡ್ಕೋಣ ಕಣ. ನಮ್ ಜೀವ ಅಪಾಯದಲ್ಲಿದೆ, ನೀನ್ ಕೇಕ್ ತಿನ್ಬೇಕೇನೋ? ನಿನ್ನಂತ ಬಕಾಸೂರನ್ನ ನನ್ನ ಜೀವನದಲ್ಲಿ ನಾನು ಎಲ್ಲೂ ನೋಡಿಲ್ಲಪ್ಪ. ಬೇಗ ಬೇಗ ಹೋಗಿ ಅವರಿಬ್ಬರನ್ನ ಎಳ್ಕೊಂಬನ್ನಿ. ಈ ಚೇರ್ ಮೇಲೆ ಕೂರ್ಸಿ ಅವರಿಬ್ಬರನ್ನ. ನಾನು ನಾಯಿ ತರ ಮಾಡ್ಬಿಡ್ತೀನಿ ಅವರಿಬ್ಬರನ್ನ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಕವಿತಾ ಎಲ್ಲಿ ಹೇಳದ್ದು? ಅವರಿಬ್ಬರನ್ನ ಎಳ್ಕೊಂಬನ್ನಿ ಅಂತ ಹೇಳ್ದೆ. ಹೋಗಿ ಎಳ್ಕೊಂಬನ್ರ ಬೇಗ. ಏನ್ ಮಾಡ್ತಿದ್ಯಪ್ಪ ನೀನು? ಇಲ್ಲಿ ತನಕ ಬಂದ್ಬಿಟ್ಟು ಕೇಕ್ ತಿನ್ಲಿಲ್ಲ ಅಂದ್ರೆ ಹೆಂಗೋ? ಎಷ್ಟ್ ಚೆನ್ನಾಗಿದೆ ಗೊತ್ತಾ? ತಿನ್ಕೊಂಬತ್ತೀನಿ. ಅಡೋ, ನಿಮ್ ಚೇಲಗಳು ನಮ್ಮ ನುಡ್ಕೋ ತನಕ ನಾನು ಸ್ವಲ್ಪ ಕೇಕ್ ತಿಂತಾ ಇರ್ತೀನಣ್ಣ. ಚೆನ್ನಾಗಿದೆ ಕೇಕು. ಓಕೆ ಓಕೆ, ತಗೋಪ್ಪ ತಗೋ. ಅಯ್ಯಯ್ಯೋ, ಹಿಡಿರೋ. ಹಿಡ್ಕೊಂಡ್ರು ಬನ್ರೋ. ಅಯ್ಯೋ ಬಾಸ್, ಎಲ್ಲಿದ್ದಾರೆ ಮೋಟು ಪತ್ಲು? ಇಲ್ಲೇ ಇಲ್ಲ ಇದಾರೆ ಕಣ್ರೋ, ಇಲ್ಲೇ ಇಲ್ಲ. ಹುಡುಕ್ರೋ ಬೇಗ, ತಪ್ಪಿಸ್ಕೊಂಡ್ಬಿಡ್ತಾರೆ. ಅಯ್ಯೋ, ಖಾಲಿ ಹೋಟೆಲ್ ಅಲ್ಲಿ ತಲೆ ಓಡಲ್ಲ. ಕೇಕ್ ತಿಂದ್ರೆ ಚೆನ್ನಾಗಿತ್ತು ಕಣೋ. ನೀನೇನಾದ್ರೂ ಐಡಿಯಾ ಕೊಡೋ ಪತ್ಲು ಈಗ. ಐಡಿಯಾ? ಬಾಸ್ ಬಾಸ್, ನೀವು ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ. ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ, ನಾವು ಮೋಟು ಪತ್ಲನ್ನ ಹುಡ್ಕೊಂಬರ್ತೀವಿ. ಸರಿ ಸರಿ, ಬೇಗ ಬೇಗ ಹೋಗ್ ಬನ್ನಿ. ಅಯ್ಯೋ, ಈ ಭಯಾನಕ ಮನುಷ್ಯ ಯಾರಪ್ಪ? ಅಯ್ಯೋ, ಇಷ್ಟು ಡೇಂಜರಸ್ ಮನುಷ್ಯ ನಾನು ಎಲ್ಲೂ ನೋಡಿಲ್ಲ. ಅಯ್ಯೋ, ಇಷ್ಟು ಸಖತ್ತಾಗಿರೋ ಫೇಸ್ ಕಟ್ಟು ನಿಂದೆ ಸೊಮ್ಮೆ ಬೇರೆಯವ್ರಿಗೆ ಕೆಟ್ಟದ್ ಮಾಡಕ್ ಬಯಸಿದ್ರೆ ನಿಮಗೆ ರಿವರ್ಸ್ ಆಗುತ್ತೆ. ನೋಡ್ಕೊಳ್ಳಿ ನಿಮ್ ಮುಖ ಹೆಂಗಿದೆ ಅಂತ. ನಂಬರ್ 1 ನಂಬರ್ 2 ಇವ್ರನ್ನ ಹಿಡಿರೋ. ಪ್ಲಾನ್ ಸಿ ಪ್ಲಾನ್ ಡಿ ಯಾರು ಮಾಡ್ತಾರೋ ಬೇಗ ಬೇಗ ಹೇಳ್ರಿ. ಅಲ್ಮಾರ ಓಪನ್ ಮಾಡಿ. ವೆರಿ ಗುಡ್. ಜಾನ್ ಆಗ್ತಾನೆ ಡೌನ್. ಆ ಕುರ್ಚಿ ಮಾಡಿದಿರ ಕೆಲ್ಸನ ಈ ಮಿಸೈಲ್ ಮಾಡ್ಬಿಡುತ್ತೆ. ನೋಡ್ರ, ನೀವಿಬ್ರು ಈ ಕೆಲ್ಸನ ನನಗೋಸ್ಕರ ಮಾಡ್ಕೊಡ್ಲೇಬೇಕು. ಪತ್ಲು, ಈ ಸಾರಿ ಜಾನು ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾನೆ ಕಣೋ. ಓಡೋ ಮೋಟು, ಓಡು. ಓಡೋದ್ರಿಂದ ನಮ್ಮನ್ನ ಯಾರು ತಡೆಯೋದಕ್ಕಾಗಲ್ಲ. ಲೋಪ, ಸ್ಟೇಟ್ ಬೋರ್ಡ್ ಇದ್ರೆ ಕೊಡ್ರ ನಮಗೆ. ಸಕ್ಕರೆ ಆಗ್ದಿರೋ ನಿಂಬೆ ಜ್ಯೂಸ್ ತರ. ಅಯ್ಯೋ ಮಂಗಗಳ, ಎಂತ ಕೆಲಸ ಮಾಡ್ಬಿಟ್ರು ನೀವು ಇಬ್ರು. ಮೋಟೋ, ಏನಾದ್ರು ಯೋಚನೆ ಮಾಡ. ಖಾಲಿ ಹೋಟೆಲ್ ಅಂತಲೇ ಓಡಲ್ಲ ಕಣ. ಎಸ್ ಸರಿ ಹೇಳೋದು. ನೀನೇನಾದ್ರು ಪ್ಲಾನ್ ಮಾಡೋ. ಹೇಳು.
ಅಯ್ಯಯ್ಯೋ ಅಯ್ಯೋ ದೇವ್ರೆ, ಮುದ್ದಾದ ಪುಟಾಣಿ ಮಗು ಅಲ್ವಾ, ದಯವಿಟ್ಟು ನನ್ನ ನಾಯಿ ಮಾಡಬೇಡಿ ಪ್ಲೀಸ್. ಬಾಯ್ ಬಾಯ್ ಡಾಲ್, ನಿಮ್ಮನ್ನ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಬಿಡು. ಬಾಯ್ ಬಾಯ್, ಟೇಕ್ ಕೇರ್. ಅಯ್ಯಯ್ಯೋ, ನಾನು ಬರ್ತೀನಿ ರೋ, ನನ್ ಬಿಟ್ಟು ಬಡಿ ಕಣ್ರೋ, ಓಡ್ಕೊ ಬರ್ತಾ ಇದೆ ಇದು. ಅಯ್ಯೋ ದಡಿಯಲ್ಲೋ, ನಿಲ್ಲೋ, ಎಳ್ಕೊಳ್ಳೋದನ್ನ ದಡಿಯ. ಡಾಕ್ಟರ್ ಮುನ್ಸಾಬಣ್ಣ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆರಾಮಾಗಿರಿ. ದಿನ ಪೂರ್ತಿ ಕೆಲಸ ಮಾಡ್ತಾನೆ ಇದ್ರೆ ಹೆಂಗೆ ನಿಮ್ಮ ಆರೋಗ್ಯ? ಅಯ್ಯೋ, ರೆಸ್ಟ್ ತಗೊಳ್ಳೋದಕ್ಕೆ ಮಿಷಿನ್ ರೆಡಿ ಮಾಡ್ತಿದ್ದೀನಪ್ಪ. ಈ ಮಿಷಿನ್ ಒಳಗೆ ಯಾರು ಮನಿಕೊಂಡ್ರೆ 2 ಸೆಕೆಂಡ್ ಅಲ್ಲಿ ಒಳ್ಳೆ ನಿದ್ದೆ ಬರುತ್ತೆ ಗೊತ್ತಾ. ನಿದ್ದೆಯಿಂದ ಇದ್ಮೇಲೆ ಎಷ್ಟು ಫ್ರೆಶ್ ಆಗಿರ್ತಾನೆ ಗೊತ್ತಾ. ಒರೆವಾ, ಚೆನ್ನಾಗಿ ನಿದ್ದೆ ಬರೋ ಮೆಷಿನ್ ಇದು. ಇದಂತ ಮೆಷಿನ್ ಮುನ್ಸಾಮಣ್ಣ, ನನಗೆ ಇದ್ರಲ್ಲಿ ಈಗ್ಲೇ ಮಲ್ಕೋಬೇಕು ಅಂತ ಆಸೆ ಆಗ್ತಿದೆ. ರಾತ್ರಿ ಪೂರ್ತಿ ನಿದ್ದೆನೆ ಬರ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ಸಮೋಸ ತಿನ್ನೋ ಕನ್ಸೇ ಬರ್ತಾ ಇರುತ್ತೆ ಸರ್. ಯಾಕಪ್ಪ ಯೋಚನೆ ಮಾಡ್ತೀಯ ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ? ಬಾರಪ್ಪ ಒಳಗ್ ಮನಿಕು, ಆರಾಮಾಗಿ ರೆಸ್ಟ್ ತಗೋ. ಮೊಟ್ಟು ಹುಷಾರು ಕಡೋ, ಡಾಕ್ಟ್ರು ಮುನ್ಸ್ವಾಮಿ ಕಂಡಿಡಿದಿರೋದು ಯಾವ್ದು ನೆಟ್ಟಗೆ ಕೆಲಸ ಮಾಡಲ್ಲ. ನೋಡಿದ್ರೇನಪ್ಪ ನನ್ ಮಿಷಿನ್ ಮ್ಯಾಜಿಕ್. ಮನಿ ಕಂಡ ತಕ್ಷಣ ಹಂಗೆ ಗೊರಕೆ ಹೊಡಿತಾ ಇದ್ದಾನೆ. ಒಳ್ಳೊಳ್ಳೆ ಕನ್ಸು ಬೀಳುತ್ತೆ ಹೆಂಗೆ? ಗೆಳೆಯ, ನೀನ್ ಮನಿ ಕಳಪ್ಪ, ನೀನ್ ಮನಿ ಕೊಡ್ರೆ ತಾನೆ ಕನಸು ಬರೋದು, ಕಾವ್ಯನೂ ಬರೋದು. ಹಂಗ ನೋಡ್ದ, 10 ಸೆಕೆಂಡ್ ಅಲ್ಲಿ ಮಲ್ಕೊಂಬಿಟ್ಟ. ಅಣ್ಣ, ದೊಡ್ಡಣ್ಣ ಕನ್ಸಲ್ಲಿ ಸಮೋಸ ತಿನ್ನೋಂತ ಯಾವ್ದಾದ್ರು ಕನ್ಸು ಬರ್ಬೋದೇನಣ್ಣ? ಮೋಟು, ನೀನ್ ಬಾಯಿ ಮುಚ್ಕೊಂಡು ಮನಿ ಕಳಪ್ಪ. ನಿದ್ದೆ ಹೆಂಗಯ್ಯ ಬರುತ್ತೆ ಮಾತಾಡ್ತಿದ್ರೆ. ಈಗ ನನ್ ಪವರ್ ಜಾಸ್ತಿ ಮಾಡ್ಬಿಟ್ಟಿದ್ದೀನಪ್ಪ. ಈಗ ಹೆಂಗ್ ಮಲಗ್ತಾನೆ ನೋಡು. ನನ್ ಶ್ರಮ ಸಾರ್ಥಕ ಆಯ್ತು. ಈಗ ನಾನು ಕರೋಡ್ಪತಿ ಆಗ್ತೀನಪ್ಪ. ಮಲಗಿರೋ ಮೋಟುನ ನಾನು ಹೇಳೋದಕ್ ಬಿಡಲ್ಲ. ಆ ಭಗವಂತನ ಪಾದ ಸೇರ್ಬೇಕಾಗತ್ತೆ ಇವತ್ತವನು. ಹಂಗ ಮಾಡ್ತೀನಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇ ನನ್ನ ಬರ್ಟು. ಎಂತ ಒಳ್ಳೆ ಕವನ. ಅಲ್ಲಿ ನೋಡಿ, ಜಾನ್ ಮೋಟ್ರನ ಎತ್ತಕೊಂಡು ಹೋಗ್ತಾವನೆ. Oi, stop in the name of law. Stop! Stop! ಅಪ್ಪ, ತುಂಬ ಹೊಟ್ಟೆ ಹಸಿತಿದೆ. ಯಾರಾದ್ರೂ ಬಿಸಿ ಬಿಸಿ ಸಮೋಸ ಇದ್ರೆ ಕೊಡ್ರಪ್ಪ. ಹೊಟ್ಟೆ ಹಸು ತಡ್ಕೊಳಕ್ ಆಗ್ತಿಲ್ಲ ನನ್ನ ಕೈಲಿ. ನಿದ್ದೆನಲ್ಲೂ ಸಮೋಸ ಜ್ಞಾಪಕ ಬಂತೇನಪ್ಪ. 1 ನಿಮಿಷ ಇರು, ನಮ್ ಬಾಸ್ ಹತ್ರ ದುಡ್ಡು ಇಸ್ಕೊಂಡು ತಗೊಂಬರ್ತೀನಿ. ಹಾಲು ಇಲ್ದಿರೋ ಸಮೋಸದವನೇ, ಸಾಂಬಾರ್ ಇಲ್ದಿರೋ ದೋಸೆ. ನನ್ನ ಮಗನೇ, ಏನ್ ಮಾಡ್ತಾ ಇದೆಯಾ ಅಲ್ಲಿ? ಮೋಟು ನೆತ್ತೋ, ಮುಗ್ಸ ಮೋಟುನ. ನಮ್ ಬಾಸ್ ವಾಯ್ಸು ಎಲ್ಲಿಂದ ಬರ್ತಿದ್ಯಪ್ಪ? ನಡಿ, ಮೊದ್ಲು ಮೋಟು ನೆತ್ತು ಇಳಿಸು. ಶೂನ ಸರ್ಸೋ, ಇಲ್ಲ ಅಂದ್ರೆ ಇಡೀ ನಿನ್ ಜೀವನ್ ಪೂರ್ತಿ ಶೂ ಹಾಕೊಳಕ್ಕೆ ಬಿಡಲ್ಲ ನಾನು. ನಿಮ್ಮಿಬ್ಬರಿಗೂ ಒಂದ್ ಕೆಲ್ಸನ ಮಾಡಕ್ ಬರೋದಿಲ್ಲ. ಛತ್ರನ ವಹಿಸ್ಕೊಂಡು ಮಾತಾಡ್ತೀರನ್ರ. ಬಾಸ್ ವಾ, ಎಂತ ಕವನ ಹೇಳಿದ್ರಿ, ಮೆಚ್ಚಿದ್ರಿ ನಿಮ್ಮನ್ನ. ಅದನ್ ಬಿಡಲೇ, ಈ ಮೋಟನ್ ಹಿಡ್ಕೊಂಡೋಗಿ ಮಾಡ್ಬೇಕಾಗಿರೋ ಕೆಲ್ಸ ಮಾಡ್ಬೇಕಸ್ರ. ಹೋಗ್ರ ಬೇಗ. ಅದ್ರ ಬಾಸ್ ಬಾಸ್, ನಾನು ಟೈರ್ ಕತ್ಕೊಂಡ್ಬಂದೆ.
ಸಮೋಸ ಸಮೋಸ ಸಖತ್ ಹಸುವಾಗ್ತಾ ಇದೆ. ಸಮೋಸ ಸಮೋಸ ತಗೊಳ್ಳಿ. ಅಣ್ಣ ಅಣ್ಣ ಕಾಸು. ಬಾಸ್, ಸಮೋಸನ ಇನ್ನೂ ಸ್ವಲ್ಪ ತರಬೇಕಾಗುತ್ತೆ. ಪಟ್ಲು ಎಲ್ರು ಬಂದ್ರು ನೋಡಿ. ಇರಿ, ನಾನು ತಗೊಂಡ್ಬರ್ತೀನಿ. ಬಸ್ ಮೊತ್ತ ನೋಡಿ ಮೊತ್ತ ಮೋಟು ಹೇಗೋ ಓದ್ಯಕ್ ಸಾಧ್ಯ? ಇವತ್ತು ಅವನು ಹೇಳ್ದೆ ಮಲ್ಕೊಂಡ್ರಾಗ ಮಾಡ್ಬೇಕಾಗಿರೋದು ನಿಮ್ ಕೆಲ್ಸ ಕಣಲೇ. ಬಸ್ ಅಲ್ಲಿ ನೋಡಿ, ಅವನು ತಲೆ ಬೀಳ್ತದೆ, ತಲೆ ಬುದ್ದಾನೆ. ಬಾಸ್, ಈ ಸಮೋಸನ ನಾನು ಯಾರು ಕೊಡ್ಲಿ ಈಗ? ಸಮೋಸ ಹೆಸರ ಕೆಳಗೆ ಇಲ್ಲಿ ಬಂದ್ ಮೋಟು ಹಿಡಿಕವಳು ಬಾರೋ. ಓಕೆ ಬಾಸ್. ಗಬ ಗಬ ಅಲ್ಲಿದ್ದಾನೆ ಮೋಟು, ಬನ್ನಿ ಹಿಡ್ಕೊಳ್ಳೋಣ. ಅಯ್ಯಯ್ಯೋ, ಈ ಮೋಟು ನಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲೋ. ಜಾಯಿಂಟ್ ವೀಲ್ ಆಯ್ತು, ಈಗ ಇಲ್ಲಿ ಸಾಯಿಸ್ತಾ ಇದ್ದಾನೆ ನಮ್ಮನ್ನ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ನೀವು? ದಡಿಯ ಬಾಯಿ ಮುಚ್ಕೊಂಡು ಅವ್ನು ಹಿಡ್ಕೊಳ್ಳೋ ಬೇಗ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಕಾನೂನ್ ಮೇಲೆ ಪ್ರಾಮಿಸ್. ಸ್ಟಾಪ್ ಆನ್ ದ ಸ್ಟಾಪ್. ಸಮೋಸ 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 ಕೊಡಿ, ಬೇಗ ಸಮೋಸ ಕೊಡಿ, ಸಮೋಸ ಕೊಡಿ. ಅಯ್ಯಮ್ಮ, ಅಯ್ಯಯ್ಯೋ, ಅಯ್ಯೋ ಅಯ್ಯೋ, ಅಯ್ಯಮ್ಮ, ಅಯ್ಯಮ್ಮ. ಎಲ್ರೂ ನನ್ನ ಮೇಲೆ ಬೀಳ್ಬೇಕಾ? ಇನ್ನು ಯಾರಾದ್ರೂ ಬಾಕಿ ಇದ್ರು ಹೇಳಿ, ಅವರು ಬಂದ್ ಬೀಳ್ಲಿ. ಏನ್ ಮಾಡ್ಲಿ ಈಗ? ಅಮ್ಮ, ಅಯ್ಯೋ, ಇನ್ನಿಬ್ರು ಬಂದ್ರ. ಅಮ್ಮ, ಬಾಸ್,
ನಿಂತ್ಕೊಳ್ಳಿ. ಕವನ ಹೇಳೋರ್ಯಾರು? ಲೇ ಮೋಟು, ನಿದ್ದೆನಾಗೂ ಸಮೋಸ ಬಿಡಂಗಿಲ್ಲನ? ಅಯ್ಯ ನಿನ್ನ, ನಾನ್ ಸಮೋಸ ಕೊಡಲ್ಲ. ಇದೇನ್ ನಾಟಕ ಮಾಡಕತ್ತೇನ? ಕಣ್ಮುಚ್ಕೊಂಡೆ ಸಮೋಸ ಕೇಳ್ತೀಯಲ್ಲ ನೀನು? ಅಯ್ಯೋ, ಅವ್ನಿಗೆ ನಿದ್ದೆ ನಡೆಯೋ ಕಾಯಿಲೆ ಬಂದ್ಬಿಟ್ಟೈತಪ್ಪ. ನೀನ್ ಸಮಸ್ಯೆ ಕೇಳ್ತಾ ಇರೋ ಕೊಡ್ತಾ ಇರು, ಇಲ್ಲಾಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಗ್ರಾಚಾರಕ್ಕೆ ನಾವಣೆ ಇಲ್ಲ. ಆಮೇಲೆ ಯೋಚನೆ ಮಾಡು. ಇದೇನು ಹೊಸ ಡ್ರಾಮಾ ಐತಲ್ಲ ಮುಂದೆ? ಇನ್ನೆಷ್ಟು ತಿನ್ನಿಸ್ಲಿ ಅವನಿಗೆ? ನನ್ನ ಅಂಗಡಿನೇ ಖಾಲಿ ಆಗೋಯ್ತು, ಸಮೋಸೆ ಎಲ್ಲ ಖಾಲಿ ಆಯ್ತು. ಮತ್ ನಾ ಏನ್ ಮಾಡ್ಲಿ ಇವತ್ತು ಹೇಳು? ಸಂಪಾದನೆಗ ಸಂಜೆ ಆಗ್ತಾ ಬಂತು. ಈ ಮನುಷ್ಯ ಯಾವಾಗ ಹೇಳ್ತೇನೆ ನನಗೆ ಗೊತ್ತಿಲ್ಲ. ತಿನ್ ಸಾಕಾಗೈತಿ. ಏನ್ ಮಾಡ್ಲಿಗ ದೇವ್ರೇ? ಅವ್ನ್ ಯಾವಾಗ ಬೇಕಾದ್ರೂ ಎದ್ದೊಳ್ತಾನಪ್ಪ. ಒಂದ್ ತಿಂಗಳಾದ್ರೂ ಆಗ್ಬೋದು, ಒಂದ್ ವರ್ಷನಾದ್ರೂ ಆಗ್ಬೋದು. ಹೌದೇನ?